ವೈದ್ಯರನ್ನ ದೇವರ ಸ್ಥಾನದಲ್ಲಿ ನೋಡುವ ಸಂಸ್ಕೃತಿ ಭಾರತೀಯರದ್ದು. ಭಾರತೀಯ ವೈದ್ಯರ ಸಾಮರ್ಥ್ಯ ಹಾಗೂ ವಸ್ತುನಿಷ್ಠೆ ಬೇರೆ ಯಾವ ದೇಶದಲ್ಲೂ ಕಾಣಲು ಸಾಧ್ಯವಿಲ್ಲ. ಇಂತಹ ಭಾರತೀಯ ವೈದ್ಯ ಪರಂಪರೆಯ ಮಹತ್ವವನ್ನು ಅರಿತುಕೊಂಡು ಆ ಪರಂಪರೆಯನ್ನ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಇಂದಿನ ಯುವ ವೈದ್ಯರಿಗಿದೆ ಎಂದು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಹೇಳಿದರು. ದೇಳಕಟ್ಟೆಯ ಕಣಚೂರು ಮೆಡಿಕಲ್ ಕಾಲೇಜಿನ ಎಂಬಿಬಿಎಸ್ನ ಪ್ರಥಮ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈಟ್ ಕೋಟ್ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ವೈದ್ಯಕೀಯ ವೃತ್ತಿ ಕೇವಲ ವೃತ್ತಿ ಮಾತ್ರವಲ್ಲ, ಜನರ ಆರೋಗ್ಯ, ಜೀವದ ರಕ್ಷಣೆಯೊಂದಿಗೆ ನಮ್ಮ ಸಮಾಜಕ್ಕೆ, ರಾಷ್ಟ್ರಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಈ ವೃತ್ತಿ ಬದುಕಿಗೂ ಸ್ಫೂರ್ತಿಯೂ ಹೌದು, ತಪಸ್ಸು ಕೂಡ ಆಗಿದೆ ಎಂದು ಹೇಳಿದರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾದ ಬಳಿಕ ದೇಶದ ಜನರ ವೈದ್ಯಕೀಯ ಕ್ಷೇತ್ರ ಮತ್ತು ಆರೋಗ್ಯ ಸಂರಕ್ಷಣೆಯ ವಲಯಗಳಲ್ಲಿ ಅನೇಕ ಮಹತ್ತರವಾದ ಬದಲಾವಣೆಗಳಾಗಿವೆ. ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನೌಷಧಿ ಯೋಜನೆ, ಇಂದ್ರಧನುಷ್ ಸೇರಿದಂತೆ ಅನೇಕ ಯೋಜನೆಗಳ ಮೂಲಕ ಹೆಲ್ತ್ ಕೇರ್ ಕ್ಷೇತ್ರದ ಭದ್ರ ಬುನಾದಿಯನ್ನ ಗಟ್ಟಿಗೊಳಿಸಿದೆ ಎಂದು ಹೇಳಿದರು. ಸಾಧಾರಣ ಒಂದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ವಿಚ್ ದ ಸೊಸೈಟಿ ಅಂಡ್ ದ ನೇಷನ್ has given on your shoulders ಅನ್ನುವಂಥದ್ದು ನನ್ನ ನಂಬಿಕೆ. And you can pass or become an MBBS by passing an exam, but you cannot become a doctor by just passing an exam. ಒಂದು ವೈದ್ಯ ಆಗಬೇಕಾದ್ರೆ ಈ ನೆಲದ ಸಂಸ್ಕೃತಿ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ವೈದ್ಯರನ್ನ ದೇವರ ಸ್ಥಾನಕ್ಕೆ ನಮ್ಮ ನೆಲದ ಸಂಸ್ಕೃತಿ ತಂದು ನಿಲ್ಲಿಸಿದೆ. ನನಗೆ ತುಂಬ ಖುಷಿಯಾಗಿತ್ತು ಈ ಕಾರ್ಯಕ್ರಮದಲ್ಲಿ ಏನಂದರೆ, ಈ ಸನಾತನವಾದ ಭಾರತೀಯ ಸಂಸ್ಕೃತಿಯನ್ನು ಆಧರಿಸಿಕೊಂಡು ಬಂದಿರುವಂಥ ಸಂಸ್ಥೆ ಇದು ಅಂತ 2-3 ಸಣ್ಣ ಸಣ್ಣ ವಿಷಯದಲ್ಲಿ ನೋಡಿದೆ. ಅಬ್ದುಲ್ ರೆಹಮಾನ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಈ ಸೆಡ್ ಇಟ್ ಈಸ್ ಭಾರತ್. ಇಫ್ ಯು ಸೇ ಭಾರತ್ ಅಂಡ್ ಫೀಲ್ ಇಟ್ ಆಸ್ ಭಾರತ್, ದೆನ್ ಓನ್ಲಿ ಯು ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಟ್ ಆಫ್ ದಿಸ್ ಸಾಯಿಲ್. ತುಂಬ ಜನರಿಗೆ ಈ ನೆಲ, ಈ ಮಣ್ಣು ಅನ್ನುವಂಥದ್ದು ಇಟ್ ಈಸ್ ಜಸ್ಟ್ ಮೆಟೀರಿಯಲ್. But for Indians or Bharatiyas, it is much more than that. ನಮ್ಮ ಜೀವನ ಪ್ರಾರಂಭ ಆಗೋದಲ್ಲಿ, ನಮ್ಮ ಜೀವನ ಕೊನೆಗೊಳ್ಳೋದಲ್ಲಿ ಈ ಮಣ್ಣಿನ ಮುಖಾಂತರ ಒಂದು ಸಿವಿಲೈಸೇಷನನ್ನು, ಒಂದು ಸಾಂಸ್ಕೃತಿಕ ಪರಂಪರೆಯನ್ನು, ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಹೇಗೆ ಕೊಡಬಹುದು, ಇಡೀ ವಿಶ್ವಕ್ಕೆ ಎಲ್ಲ ರೀತಿಯ ಬದುಕನ್ನು ಇಲ್ಲಿ ಕಟ್ಟಿಕೊಳ್ಳಬಹುದು, ಎಲ್ಲ ರೀತಿಯ ಆರಾಧನೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಒಂದು ಅಪರೂಪದ ಸಂಸ್ಕೃತಿ ಇದು. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಇಂತಹ ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆದು ಬಿಳಿ ಕೋಟ್ ಧರಿಸುವ ಅವಕಾಶ ಹೆಚ್ಚಿನವರಿಗೆ ಸಿಗುವುದಿಲ್ಲ. ಇದೊಂದು ಜೀವನದ ಭಾಗ್ಯ ಮತ್ತು ಜೀವನದ ಸುವರ್ಣಾವಕಾಶವಾಗಿದೆ. ಪದವಿ ಗಳಿಸಿದ ಬಳಿಕ ಈ ವೃತ್ತಿಗೆ ಸಿಗುವ ಗೌರವಯುತ ಸ್ಥಾನ ಬಹಳ ವಿಶೇಷವಾದುದು ಎಂದರು. ನಮ್ಮ ಮನಸ್ಸು ಚಂಚಲವಾಗುತ್ತೆ. ಇಟ್ ವಿಲ್ ವೆನ್ ಸಹಜವಾಗಿ mind will go that side, this side. No, only our subject and for why we came here, that is we have to success. It is our responsibility. Maybe your lecturer will or your some doctor may tell you something, it is wrong or right, there is no judgment is needed from you. It is, they are our senior, they are our respected elders, they are giving this word for our betterment. Correct? No? This kind of thinking you should have. How our MP, after his military service, he came to serve people like that. Today he has only given white coat to you. So you people are, it is very proud.
ಕಣಚೂರು ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಯುಕೆ ಮೋನು ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಇಂದು ವೈಟ್ ಕೋಟ್ ಪಡೆದ ವಿದ್ಯಾರ್ಥಿಗಳು ಮುಂದೆ ಪದವಿಯೊಂದಿಗೆ ಸಮಾಜದಲ್ಲಿ ಮೇಲ್ಪಂಕ್ತಿಯ ಸ್ಥಾನದಲ್ಲಿ ಗುರುತಿಸಲಿದ್ದಾರೆ. ಅವಕಾಶಗಳ ಸದ್ಬಳಕೆ ಮಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತಾಗಬೇಕು ಎಂದರು. ಅವರು ಕೂಡ ಒಪ್ಪಿಕೊಂಡ್ರು. ಇವತ್ತು ಬಂದಿದ್ದಾರೆ. ಇವತ್ತು ಬಂದು ನಿಮಗೆ ಅತ್ಯುನ್ನತ ತಿಳುವಳಿಕೆಯನ್ನು ಕೊಟ್ಟರು. ದೇಶದಲ್ಲಿ ಎಷ್ಟು ಡಾಕ್ಟರ್ಗಳಿದ್ದಾರೆ, ಎಷ್ಟು PG ಡಾಕ್ಟರ್ಗಳಿದ್ದಾರೆ, ಎಷ್ಟು ಕಳೆದ 10 ವರ್ಷದ ಹಿಂದೆ ಎಷ್ಟು ಇತ್ತು, ಇವತ್ತು ಎಷ್ಟು ಇದೆ ಅಂತ ಹೇಳುವುದನ್ನು ಅಂಕಿಅಂಶವಾಗಿ, ಇದು ಎಲ್ಲ MPಗಳಿಂದ ಸಾಧ್ಯ ಇಲ್ಲ ಅಂತ ನನ್ನ ಅಂದಾಜು. ಯಾಕಂದರೆ ಅವರಿಗೆ ಅದರ ಬಗ್ಗೆ ಚಿಂತೆ ಇರುವುದಿಲ್ಲ. ಅವರಿಗೆ ನೆಕ್ಸ್ಟ್ ಓಟು ಅಥವಾ ಅವರ ಕಾನ್ಸೆನ್ಸಿನ ಪ್ರಶ್ನೆ ಇಂಥದ್ದು ಇರ್ತದೆ. ಈ ದೇಶದಲ್ಲಿ ಏನಾಗ್ತದೆ, ಏನಾಗಬೇಕು, ಏನು ಮಾಡಬೇಕು, ನಾವು ಏನು ಮಾಡಿಸ್ಬೇಕು ಯುವ ಜನತೆ ಕೈಯಲ್ಲಿ ಅಂತ ಹೇಳುವುದನ್ನು ಕೆಲವು ಅಲ್ಪ ರಾಜಕಾರಣಿಗಳಲ್ಲಿ ಇರ್ಬೋದು ಅಂತ ನಾನು ತಿಳ್ಕೊಂಡೆ. ನಾನು ಒಂದು ನಿಮಿಷ ಬೆಳಗಾದೆ ಅವರು ಈ ಅಂಕಿಅಂಶವನ್ನು ಹೇಳುವಾಗ. ಇದು ನಿಮಗೆ ಈ 200 ಸ್ಟೂಡೆಂಟ್ಗಳು ನೀವು ಇವತ್ತು ವೈಟ್ ಕೋಟ್ ಏನು ತಗೊಂಡಿದ್ದೀರಿ, ಅವರ ಮಾರ್ಗದರ್ಶನ, ಅವರು ಬಂದು ಇಲ್ಲಿ ನಿಮಗೆ ಸರ್ವ್ ಮಾಡಿದ ಒಂದೊಂದು ಅಂಶವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ನಿಮಗೆ ವೈಟ್ ಕೋಟ್ ಏನು ಸಿಕ್ಕಿದೆ ಅದೊಂದು ನಿಮಗೆ ಜವಾಬ್ದಾರಿ ಅಂತಲೇ ಎಲ್ಲರೂ ಮಾತಾಡಿದವರು ಹೇಳಿದರು. ವೇದವಾಸ್ ಕಾಮತ್ ಅದನ್ನು ಅತ್ಯುತ್ತಮವಾಗಿ ನುಡಿಸಿ ಹೇಳಿದರು. ನೀವು ಆ ಲೆಕ್ಕದಲ್ಲಿ ಇನ್ನು 4.5 ವರ್ಷ ಅಥವಾ 5.5 ವರ್ಷ ಇಂಟರ್ನ್ಶಿಪ್ ಸೇರಿ ನೀವು ನಮ್ಮ ಜೊತೆಯಲ್ಲಿ ಇರ್ತೀರಿ. ನಿಮ್ಮ ಬಗ್ಗೆ ಅನೇಕ ಬೆಟ್ಟದಂಥ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ತಾಯಿ, ತಂದೆ ಅಥವಾ ಬಂಧು ಬಳಗದವರು ಇಟ್ಕೊಂಡಿದ್ದಾರೆ. ನನ್ನ ಮಗ ಅಥವಾ ನನ್ನ ಮಗಳು ಕಣಚೂರು ಸಂಸ್ಥೆಗೆ ಸೇರಿಸಿದ್ದೇವೆ, ಡಾಕ್ಟರ್ ಆಗಿ ಅತ್ಯುತ್ತಮ ನಡತೆ ಉಳ್ಳವನಾಗಿ ವಿಶೇಷವಾಗಿ ಒಂದು ಜವಾಬ್ದಾರಿದ ಡಾಕ್ಟರ್ ಆಗಿ ನನ್ನ ಮನೆಗೆ ಬರ್ತಾನೆ, ನಾನು ಅವರನ್ನು ಕಾಯ್ಬೇಕು, ನಾನು ಅವಳನ್ನು ಕಾಯ್ತಾ ಇರ್ತೇನೆ ಅಂತೇಳಿ ನಿಮ್ಮ ತಾಯಿ ತಂದೆಯವರು ಹಂಬಲಿಸ್ತಾ ಇದ್ದಾರೆ. ಪ್ರತಿ ದಿನ, ಪ್ರತಿ ಹಗಲು, ಪ್ರತಿ ರಾತ್ರಿ ನಿಮ್ಮದೇ ಚಿಂತೆ ಅವರಿಗೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ, ಸಲಹಾ ಸಮಿತಿಯ ಸದಸ್ಯ ವೈದ್ಯರಾದ ಡಾಕ್ಟರ್ ಎಂಇ ಪ್ರಭು, ಕಣಚೂರು ಮೆಡಿಕಲ್ ಕಾಲೇಜಿನ ಸಲಹಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಇಸ್ಮಾಯಿಲ್ ಹೆಚಮಾಡಿ, ಡಾಕ್ಟರ್ ಶಾನವಾಜ್ ಮನಿಪಾಡಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅಂಜನ್ ಕುಮಾರ್, ಅಡ್ಮಿನಿಸ್ಟ್ರೇಷನ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ರೋಹನ್ ಮೋನಿಸ್ ಮೊದಲಾದವರು ಉಪಸ್ಥಿತರಿದ್ದರು. ಆಡಳಿತ ನಿರ್ದೇಶಕರಾದ ಅಬ್ದುಲ್ ರಹಮಾನ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ರೋಷನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಹ್ಯಾನಿಯಲ್ ಮತ್ತು ಡಾಕ್ಟರ್ ಮಮತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.